ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ಸಂಬಳ ಬಂದಿದ್ದ ದಿನ ನಿಮ್ಮೆಲ್ರಿಗೂ ತುಂಬ ಖುಷಿಯಾಗತ್ತಲ್ವಾ? ಆದರೆ ಅದೇ ತಿಂಗಳ ಕೊನೆ ಬರೋ ಅಷ್ಟರಲ್ಲಿ ಆ ಸಂಬಳ ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗಲ್ಲ ಅಲ್ವಾ? ಸಂಬಳ ಬಂದಿದ್ದ ಮೊದಲನೇ ವಾರ ನಾನು ಇನ್ಮೇಲಿಂದ ತುಂಬ ಸ್ಟ್ರಿಕ್ಟ್ ಆಗಿರ್ತೀನಿ, ವೇಸ್ಟ್ ಖರ್ಚೆಲ್ಲ ಮಾಡಲ್ಲ, ಸರಿಯಾಗಿ ಸೇವ್ ಮಾಡ್ತೀನಿ ಅಂತ. ಎರಡನೇ ವಾರ ನನಗೆ ಈ ಐಟಮ್ ಬೇಕಿತ್ತು, ಅದ್ರ ಜೊತೆಗೆ ಇದು ಬೇಕು. ಮೂರನೇ ವಾರ ಬರೋ ಅಷ್ಟರಲ್ಲಿ ಅಯ್ಯೋ ಬಿಡೋ ಗುರು, ಯಾಕೆ ಸ್ಟ್ರೆಸ್ ಮಾಡ್ಕೊಳ್ಳೋದು, ಈ ತಿಂಗ್ಳಿಗೆ ಖರ್ಚು ಮಾಡಿಬಿಡೋಣ, ಈ ತಿಂಗ್ಳಿಗೆ ಕೃಷ್ಣನ್ ಲೆಕ್ಕ, ಮುಂದಿನ ತಿಂಗಳಿಂದ ಫುಲ್ಲು ಸ್ಟ್ರಿಕ್ಟು ರಾಮನ್ ಲೆಕ್ಕ. ಐ ಥಿಂಕ್ ಎಲ್ಲರ ಮನೆ ಕಥೆನೂ ಇದೇನೆ. ನಾನು ಇವತ್ತು ಹೇಳೋಕ್ಕೆ ಹೊರಟಿರೋ ವಿಷಯ ಕೋಟಿಗಟ್ಟಲೆ ಹೇಗೆ ದುಡಿಬೇಕು ಅನ್ನೋ ದಾರಿ ಅಲ್ಲ, ಈಗ ಬರ್ತಾ ಇರೋ ದುಡ್ಡನ್ನೇ ಹೇಗೆ ಜಾಣತನದಿಂದ ಉಳಿಸ್ಬೋದು ಅನ್ನೋದು. ಸೊ ಮೊದಲನೇ ಟಿಪ್, ಶಾಪಿಂಗ್ ಹೋಗೋಕ್ಕೆ ಮುಂಚೆ ಲಿಸ್ಟ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಅನಿಸ್ಬೋದು, ಬಟ್ ಟ್ರಸ್ಟ್ ಮೀ, ಇದರಿಂದ ಸಾವಿರಾರು ರೂಪಾಯಿ ಉಳಿಸ್ಬೋದು. ಮೊದಲು ನಾನು ಹೀಗೆ ಮಾಡ್ತಾ ಇದ್ದೆ, ಶಾಪಿಂಗ್ ಲಿಸ್ಟ್ ಬರ್ಕೋತಾ ಇರಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಗೊತ್ತಾ, ಹೀಗೆ ಅಂಗಡಿಗೆ ಹೋಗೋದು, ಆಫರ್ಗಳು ನೋಡೋದು, ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು ಅಂತ ಎಲ್ಲ ಕಾರ್ಟ್ ತುಂಬಿಸ್ಕೊಂಡು ಮನೆಗೆ ಬಂದಮೇಲೆ ಗೊತ್ತಾಗ್ತಾ ಇತ್ತು ನನಗೆ ಯಾವುದೋ ಒಂದು ವಸ್ತು, ತುಂಬ ಇಂಪಾರ್ಟೆಂಟ್ ವಸ್ತು ಬೇಕಾಗಿತ್ತೋ ಅದನ್ನೇ ಮರ್ತು ಬಂದಿರ್ತಿದ್ದೆ. ಈಗ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಲಿಸ್ಟನ್ನೆಲ್ಲ ಮೊಬೈಲ್ ನೋಟಲ್ಲಿ ಹಾಕ್ಕೊಂಡು ಹೊರಟೋಗ್ತೀನಿ. ಶಾಪಿಂಗ್ ಹೋದಾಗ ಈ ಲಿಸ್ಟಲ್ಲಿ ಏನಿರುತ್ತೋ ಬರೀ ಅದನ್ನು ಮಾತ್ರ ಶಾಪಿಂಗ್ ಮಾಡ್ತೀನಿ, ಬೇರೆ ಯಾವುದ್ರ ಕಡೆ ತಿರುಗೂ ನೋಡೋದಿಲ್ಲ. ಜೊತೆಗೆ ಇನ್ನೊಂದು ಬೋನಸ್ ಟಿಪ್ ಹೇಳ, ಶಾಪಿಂಗ್ ಹೋಗೋಕ್ಕೆ ಮುಂಚೆ ಮನೇಲೆ ಒಂದು ಒಳ್ಳೆ ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಹೊರಟೋಗ್ತೀನಿ. ಏಕೆಂದರೆ ಶಾಪಿಂಗ್ ಮಾಡುವಾಗ ಸುಸ್ತಾಗತ್ತೆ ನೋಡಿ, ಆವಾಗ ಏನಾದರೂ ಕುಡಿಯೋಣ ಅನಿಸುತ್ತೆ, ಒಂದು ಕಾಫಿ ಕುಡಿಯೋಣ ಅನಿಸುತ್ತೆ, ಅಥವಾ ಈ ಕಾಫಿ ಶಾಪ್ ಯಾವ್ದಾದ್ರು ಕಣ್ಣಿಗೆ ಬಿದ್ದರೆ ಆರಾಮಾಗಿ ಕೂತ್ಕೊಂಡು ಒಂದು ಕಾಫಿ ಕುಡಿಬೇಕಲ್ವಾ ಅಂತ ಅನಿಸುತ್ತೆ. ಅದೇ ಮನೇಲೆ ಕಾಫಿ ಕುಡ್ಕೊಂಡು ಹೊರಟೋದ್ರೆ ಕಾಫಿ ಕುಡಿಬೇಕು ಅಂತಲೇ ಅನಿಸಲ್ಲ. ಇದು ಒಂಥರ ಸೇವಿಂಗೇ. ಇನ್ನೊಂದು ವಿಷಯ, ಬೈ ಟು ಗೆಟ್ ಒನ್ ಫ್ರೀ ಅಂತ ನೋಡಿದ ತಕ್ಷಣ ನಮ್ಗೇನನ್ಸುತ್ತೆ, ಅಪ್ಪ ಎಂಥ ಒಳ್ಳೆ ಆಫರಪ್ಪ, ತೊಗೊಂಬಿಡೋಣ ಅಂತ. ಬಟ್ ಆ್ಯಕ್ಚುಲಿ ಯೋಚನೆ ಮಾಡಿ, ನಿಮಗೆ ಬೇಕಾಗಿರೋದು ಒಂದು ಪ್ಯಾಕೆಟಾ ಅಥವಾ 3 ಪ್ಯಾಕೆಟಾ? ನಿಮಗೆ ಒಂದೇ ಪ್ಯಾಕೆಟ್ ಬೇಕಾಗಿದ್ರೆ ನೀವು 3 ತೊಗೊಂಡ್ರೆ ಅದು ಸೇವಿಂಗ್ ಅಲ್ಲ, ಎಕ್ಸ್ಟ್ರಾ ಸ್ಪೆಂಡಿಂಗು, ಜೊತೆಗೆ ವೇಸ್ಟಿಂಗು. ಆಫರ್ಗೆ ಮರಳಾಗಬೇಡಿ, ಬೇಕಿದ್ರೆ ಮಾತ್ರ ತಗೊಳ್ಳಿ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ, ಈಗ ನಾವು ಮಾಲ್ಗೋ ಎಲ್ಲಿಗಾದರೂ ಶಾಪಿಂಗ್ ಹೋದರೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಅಂಗಡಿಗೆ ಹೋಗಿ ಏನೋ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿರೋ ಅಂಗಡಿಗೆ ಮುಂಚೆನೇ ಇನ್ಯಾವುದೋ ಅಂಗಡಿನಲ್ಲಿ ಆ ಡಿಸ್ಪ್ಲೇ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ಅದು ಆ್ಯಕ್ಚುಲಿ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ. ನಾವು ಮೊದಲೇ ಈ ಅಂಗಡಿಗೆ ಹೋಗಿ ನಮಗೆ ಬೇಡದೇ ಇರೋ ವಸ್ತುಗಳನ್ನೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತು ಅಂತ ಶಾಪ್ ಮಾಡಿ, ಆಮೇಲೆ ನಾವು ಹೋಗಬೇಕಾಗಿರೋ ಅಂಗಡಿಗೆ ಹೋಗಿ ಅಲ್ಲೂ ದುಡ್ಡು ಖರ್ಚು ಮಾಡ್ತೀವಿ. ಮಾರಲ್ ಆಫ್ ದ ಸ್ಟೋರಿ, ಡಿಸ್ಪ್ಲೇಗೆ ಮರಳಾಗಿ ಹಣ ಕಳ್ಕೊಬೇಡಿ. ಈಗ ಶಾಪಿಂಗಿಂದ ಡೈರೆಕ್ಟಾಗಿ ಕಿಚನ್ಗೆ ಬರೋಣ. ಕಿಚನ್ನಲ್ಲೂ ಎಷ್ಟು ದುಡ್ಡು ಸೇವ್ ಮಾಡ್ಬೋದು ಗೊತ್ತಾ? ಈಗ ನೀವು ವಾರಕ್ಕೆ ಬೇಕಾಗಿರೋ ಹಣ್ಣು ತರಕಾರಿ ಎಲ್ಲ ತಂದರೆ ಅದನ್ನು ಹಾಗೆ ಇಟ್ಬಿಡಬೇಡಿ, ಅದನ್ನೆಲ್ಲ ಕ್ಲೀನಾಗಿ ಸಾರ್ಟ್ ಔಟ್ ಮಾಡಿ, ತೊಳೆದು ಒಣಗಿಸಿ ಕರೆಕ್ಟಾಗಿ ಸ್ಟೋರ್ ಮಾಡಿ. ಇಲ್ಲ ಹೇಗೆಗೋ ಇಟ್ಬಿಟ್ರೆ ವೇಸ್ಟ್ ಆಗುತ್ತೆ, ಆಗ ಸೀದಾ ಕಸದ ಬುಟ್ಟಿಗೆ ಹೋಗುತ್ತೆ. ಮತ್ತೆ ಅದನ್ನೆಲ್ಲ ತರಬೇಕು ಅಂದರೆ ದುಡ್ಡು ಖರ್ಚಾಗತ್ತಲ್ವಾ, ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಅಲ್ವಾ? ಜೊತೆಗೆ ಇನ್ನೊಂದು ವಿಷಯ, ಈ ತಂಗಳಲ್ಲ ಲೆಫ್ಟ್ ಓವರ್ಸ್, ಈ ಲೆಫ್ಟ್ ಓವರ್ಸ್ ಎಲ್ಲ ಇದ್ದರೆ ಅದಕ್ಕೇನಾದರೂ ಒಂಚೂರು ಅಲಂಕಾರ ಮಾಡಿ, ಹೊಸ ರೆಸಿಪಿ ಮಾಡಿದ್ದೀನಿ ಅಂತ ಹೇಳಿ, ಅನ್ನ ಉಳಿದ್ರೆ ಚಿತ್ರಾನ್ನ, ಈ ಹುಳಿ ಸಾರು ಪಲ್ಯ ಎಲ್ಲ ಮಿಕ್ಕಿದ್ರೆ ಬಿಸಿಬೇಳೆಬಾತು ಮಾಡ್ಬೋದೇನೋಪ್ಪ, ನನಗೆ ಗೊತ್ತಿಲ್ಲ. ನೀವು ಮಾಡಿದ್ರೆ ನನಗೂ ಹೇಳಿ. ನಾನು ಆಗಲೇ ಹೇಳ್ದಂಗೆ ಇದೊಂದು ಹೊಸ ರೆಸಿಪಿ ಟ್ರೈ ಮಾಡಿದ್ದೀನಿ ಅಂತ ಬಳಸಿ, ಆಗ
ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಲೆಫ್ಟ್ ಓವರ್ ಅಂತ ಹೇಳಬೇಡಿ ಅಷ್ಟೇ. ಹಲೋ, ಹಾಗಂತ 3-4 ದಿನ ಮಿಕ್ಕಿರೋ ಲೆಫ್ಟ್ ಓವರಿಂದ ಏನೇನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯ ಹಾಳಾಗತ್ತೆ, ಆಗ ಡಬ್ಬಲ್ ಖರ್ಚಾಗತ್ತೆ. ಫುಡ್ ವೇಸ್ಟ್ ಆದ್ರೂ ದುಡ್ಡು ವೇಸ್ಟ್ ಆಗುತ್ತೆ ಅಲ್ವಾ? ಮನೇಲಿ 2 ವಿಚಾರದಲ್ಲಿ ನಾವು ದುಡ್ಡು ಸೇವ್ ಮಾಡ್ಬೋದು. ಒಂದು ಎಲೆಕ್ಟ್ರಿಸಿಟಿ ಬಿಲ್, ಇನ್ನೊಂದು ವಾಟರ್ ಬಿಲ್. ಸಾಮಾನ್ಯವಾಗಿ ಎಲ್ಲರ ಮನೇಲೂ ಬೇಡದೇ ಇರೋ ಕಡೆ ಲೈಟ್ ಆನ್ ಆಗಿರುತ್ತೆ, ಫ್ಯಾನ್ ಓಡ್ತಾ ಇರುತ್ತೆ. ಇನ್ನು AC ಇದ್ರಂತೂ ಅದನ್ನು ಒಂದು 24 ಅಥವಾ 25 ಡಿಗ್ರಿ ಟೆಂಪ್ರೇಚರಲ್ಲಿ ಇಡೋ ಬದಲು ಈ 16, 17, 18 ಅಂತ ಇಡೋದು. ಆಗ ರೂಮ್ ತುಂಬ ಕೋಲ್ಡ್ ಆಯಿತು ಅನ್ನೋದು ಜಾಸ್ತಿ ಮಾಡೋದು, ತಿರ್ಗಾ ಕಮ್ಮಿ ಮಾಡೋದು. ಈ ಥರ ಫ್ಲಕ್ಚುಯೇಟ್ ಆಗ್ತಾ ಇದ್ದರೆ ಎಲೆಕ್ಟ್ರಿಸಿಟಿ ಜಾಸ್ತಿ ಬರುತ್ತೆ, ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ. ಆ್ಯಕ್ಚುಲಿ ಇದರಲ್ಲಿ ಇನ್ನೊಂದು ತುಂಬ ಒಂದು ಮುಖ್ಯವಾದ ವಿಷಯ ಇದೆ. ಅದು ಯಾವುದಪ್ಪ ಅಂತಂದರೆ, ಎಕ್ಸಾಂಪಲ್ ನಾವು TV ನೋಡ್ತಾ ಇರ್ತೀವಿ. TV ಆರಿಸುವಾಗ ಏನು ಮಾಡ್ತೀವಿ? ರಿಮೋಟ್ ತೊಗೋತೀವಿ, ಆಫ್ ಮಾಡಿಬಿಡ್ತೀವಿ. ಆದರೆ ನಾವು ಸ್ವಿಚ್ ಬೋರ್ಡಲ್ಲಿ ಆ ಮೇನ್ ಸ್ವಿಚ್ನೇ ಆಫ್ ಮಾಡಲ್ಲ. ರಿಮೋಟಲ್ಲಿ ಆಫ್ ಮಾಡಿದಾಗ ಏನಾಗುತ್ತೆ? TV ಏನೋ ಆಫ್ ಆಗುತ್ತೆ, ಆದರೆ ಕರೆಂಟ್ ಸಪ್ಲೈ ಆಗ್ತಾ ಇರುತ್ತೆ. ಇದೆಲ್ಲ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಗೆ ಆ್ಯಡ್ ಆಗುತ್ತೆ. ಅದೇ ಥರನೇ ಎಲ್ಲರ ಮನೇಲೂ ಇವಾಗ ಮೊಬೈಲ್ಗಳು ಯೂಸ್ ಮಾಡ್ತೀವಲ್ವಾ? ಏನು ಮಾಡ್ತೀವಿ? ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅಂದ ತಕ್ಷಣ ತೊಗೊಂಡೋಗಿ ಚಾರ್ಜ್ಗೆ ಹಾಕ್ತೀವಿ. ತಿರ್ಗಾ ಫೋನ್ ಬೇಕು ಅಂದಾಗ ಇಲ್ಲಿಂದ ಆ ಪಿನ್ ತೆಗೆದುಬಿಟ್ಟು ಹಂಗೆ ಫೋನ್ ತೊಗೊಂಡೋಗ್ತೀವಿ. ಅಗೇನ್ ವಿ ಡೂ ದ ಸೇಮ್ ಮಿಸ್ಟೇಕ್. ಆ ಸ್ವಿಚ್ಚು ಆಫೇ ಮಾಡಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೆಕ್ಸ್ಟ್ ಟೈಮು ಈ ಥರ ಏನಾದರೂ ಆದಾಗ ನೀವು ಆ ಸ್ವಿಚ್ ಬೋರ್ಡಲ್ಲಿ ಮೇನ್ ಸ್ವಿಚ್ನ ಆಫ್ ಮಾಡಿ. ಆವಾಗ ನಿಮಗೆ ಗೊತ್ತಾಗತ್ತೆ ಡಿಫ್ರೆನ್ಸು. ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ನೀರಿನ ವಿಷಯಕ್ಕೆ ಬಂದರೆ, ಎಷ್ಟೋ ಜನದ ಮನೇಲಿ ಸಂಪಲ್ಲಿರ್ಬೋದು, ಟ್ಯಾಂಕಲ್ಲಿರ್ಬೋದು ನೀರು ಲೀಕ್ ಆಗ್ತಾ ಇರುತ್ತೆ. ಅದನ್ನು ಅವರು ಗಮನನೇ ಕೊಟ್ಟಿರಲ್ಲ. ಅಷ್ಟೇ ಯಾಕೆ, ಯಾವುದೋ ನೆಲ್ಲಿ ನೀರು ಲೀಕ್ ಆಗ್ತಾ ಇದ್ದರೆ ಆ ನೆಲ್ಲಿನ ಚೇಂಜ್ ಮಾಡಿಸಲ್ಲ, ಅದ್ರ ಕೆಳಗೊಂದು ಬಕೆಟೋ ಏನಾದರೂ ಇಟ್ಬಿಡ್ತಾರೆ. ಇನ್ನು ಕೆಲವರು ಈ ಬಾಗಿಲು ಕ್ಲೀನ್ ಮಾಡಬೇಕು ಅಥವಾ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಬಕೆಟಲ್ಲಿ ನೀರು ತೊಗೊಂಡು ಕ್ಲೀನ್ ಮಾಡಿದ್ರೆ ಆಗುತ್ತೆ. ಅದು ಬಿಟ್ಟು ಪೈಪಲ್ಲೇ ಜೋರಾಗಿ ನೀರು ಹೊಡಿತಾ ಇರ್ತಾರೆ. ಅದೇ ರೀತಿ ದಿನಾ ಕಾರ್ ತೊಳಿ, ಬೈಕ್ ತೊಳಿ, ಇದೆಲ್ಲ ಯಾಕೆ ಬೇಕು? ಇದನ್ನೆಲ್ಲ ಕಂಟ್ರೋಲ್ ಮಾಡಿದ್ರೆ ಅದರಲ್ಲಿ ಎಷ್ಟು ನೀರು ಸೇವ್ ಆಗುತ್ತೆ ಗೊತ್ತಾ? ಎಷ್ಟೋ ಕಡೆ ಕುಡಿಯೋಕ್ಕೆ ನೀರಿಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ. ನೀರು ಉಳಿಸಿದ್ರೆ ದುಡ್ಡು ಉಳಿಸ್ದಾಗೆ ತಾನೆ. ಈಗ ನೆಕ್ಸ್ಟು ಜೆನ್ಝಿಗೆ ಟಿಪ್ಪು. ಈ ಇಂಪಲ್ಸ್ ಬೈಯಿಂಗ್ ಮತ್ತು ಫಾಸ್ಟ್ ಫ್ಯಾಷನ್ ಬೇಡ. ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ನೋಡಿದ ತಕ್ಷಣ ಆರ್ಡರ್ ಮಾಡಿಬಿಡಬೇಡಿ. 24 ಗಂಟೆ ವೆಯ್ಟ್ ಮಾಡಿ. ಅದಾದಮೇಲೂ ನಿಮ್ಗೆ ಆ ವಸ್ತು ಬೇಕು ಅನಿಸಿದ್ರೆ ಆಗ ತಗೊಳ್ಳಿ. ಆಮೇಲೆ ಈ ಕಾಫಿ, ದೊಡ್ಡ ದೊಡ್ಡ ಕಾಫಿ ಶಾಪ್ಗೆ ಹೋಗ್ತೀರ, ಅಲ್ಲಿ ಒಂದು ಕಾಫಿ ಮಿನಿಮಮ್ ಅಂದರೆ 250 ರೂಪಾಯಿ. ವಾರದಲ್ಲಿ ಒಂದು 4 ಕಾಫಿ. ತಿಂಗಳಿಗೆ ಎಷ್ಟಾಯಿತು? 4,000 ರೂಪಾಯಿ. ವರ್ಷಕ್ಕೆ 48,000 ರೂಪಾಯಿ. ಒಂದು ಸಲ ಲೆಕ್ಕ ಹಾಕಿ ನೋಡಿ. ಈಗ ಮೋಸ್ಟ್ ಇಂಪಾರ್ಟೆಂಟ್, ಈ OTT ಸಬ್ಸ್ಕ್ರಿಪ್ಷನ್ಗಳು. ಇರೋ ಬರೋ OTTಗೆಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡೋದು. ನೀವೊಂದು 10 OTTಗೆ ಸಬ್ಸ್ಕ್ರೈಬ್ ಮಾಡಿರ್ತೀರ ಅಂದ್ಕೊಳ್ಳಿ. ನೀವು ದಿನ ಆ 10 OTT ಪ್ಲ್ಯಾಟ್ಫಾರ್ಮ್ನು ನೋಡ್ತೀರಾ? ಇಲ್ಲ ಅಲ್ವಾ? ಇನ್ನು ಕೆಲವು ಸತಿ ಏನಾಗುತ್ತೆ ಅಂದರೆ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅದನ್ನು ಆಟೋ ಡೆಬಿಟ್ಗೆ ಹಾಕ್ಬಿಟ್ಟಿರ್ತೀರ. ಆಟೋ ಡೆಬಿಟ್ಗೆ ಹಾಕ್ಬಿಟ್ಟು ಮರ್ತೋಗಿರ್ತೀರ. ಆ OTT ಚಾನಲ್ನ ನೋಡ್ತಾನೇ ಇರಲ್ಲ. ಆದರೆ ನಿಮ್ಮ ಅಕೌಂಟಿಂದ ಅಮೌಂಟು ಆಟೋ ಡೆಬಿಟ್ ಆಗ್ತಾನೇ ಇರುತ್ತೆ. ಒಂದು ಸಲ ಲೆಕ್ಕ ಹಾಕಿ ನೋಡಿ, ನೀವು ಎಷ್ಟು ದುಡ್ಡು ಖರ್ಚು ಮಾಡ್ತಾ ಇರ್ತೀರಾ ಅಂತ. ಈಗ ದುಡ್ಡು ಸೇವ್ ಮಾಡ್ಬೋದಾದಂಥ ಇನ್ನೊಂದು ಜಾಗ UPI. ಮೊದಲೆಲ್ಲ ಏನು ಮಾಡ್ತಿದ್ವಿ? ನಮ್ಮ ವಾಲೆಟಲ್ಲಿ, ಪರ್ಸಲ್ಲಿ ಇಷ್ಟು ದುಡ್ಡಿದೆ, ಇಷ್ಟು ದುಡ್ಡಿರೋದ್ರಿಂದ ನಾವು ಇಷ್ಟು ಖರ್ಚು ಮಾಡ್ಬೋದು ಅನ್ನೋದು ಒಂದು ಇರ್ತಾಯಿತ್ತು. ಆದರೆ ಈಗ UPI ಡೈರೆಕ್ಟಾಗಿ ನಮ್ಮ ಬ್ಯಾಂಕಿಂದ ಲಿಂಕ್ ಆಗಿರುತ್ತೆ. ಸೊ ಹೋಗ್ತೀವಿ, ಏನು ಬೇಕೋ ತೊಗೋತೀವಿ, ಪೇಮೆಂಟ್ ಮಾಡ್ತೀವಿ, ಹೀಗೆ ಖರ್ಚು ಮಾಡ್ತಾನೇ ಇರ್ತೀವಿ. ತಿಂಗಳ ಕೊನೆ ಬಂದಾಗಲೇ ಗೊತ್ತಾಗೋದು, ಅಯ್ಯೋ ಇಷ್ಟೊಂದು ಖರ್ಚು ಮಾಡಿದ್ದೀವ ಅಂತ. ಅದ್ರ ಬದಲು ಈ UPIಯಲ್ಲೇ ವಾಲೆಟ್ ಅನ್ನೋದಿರುತ್ತೆ. ನಿಮ್ಮ ಬಡ್ಜೆಟ್ ಏನಿದೆಯೋ, ಎಷ್ಟು ಬೇಕಾಗುತ್ತೋ ನೀವು ಅದನ್ನು ವಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅಲ್ಲಿಂದ ನೀವು ಪೇಮೆಂಟ್ ಮಾಡಿದ್ರೆ ನಿಮಗೂ ಒಂದು ಲೆಕ್ಕ ಇರುತ್ತೆ, ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಜೊತೆಗೆ ಕೇರ್ಫುಲ್ಲಾಗೂ ಇರ್ಬೋದು. ಇಲ್ಲ ಅಂದರೆ ಇವಾಗ ಹೊಸದಾಗೆ RBIನವರು ಡಿಜಿಟಲ್ ಕರೆನ್ಸಿನ ಲಾಂಚ್ ಮಾಡಿದ್ದಾರೆ, ಅದನ್ನು ಉಪಯೋಗಿಸಿ. UPIಗಿಂತ ಇನ್ನೊಂದು ಡೇಂಜರಸ್ ಯಾವುದು ಅಂದರೆ
ಕ್ರೆಡಿಟ್ ಕಾರ್ಡ್. ಆ್ಯಕ್ಚುಲಿ ಏನು ಗೊತ್ತಾ, ಕ್ರೆಡಿಟ್ ಕಾರ್ಡು ಸರಿಯಾಗಿ ಬಳಸಿದ್ರೆ ಕನ್ವೀನಿಯನ್ಸ್ ಜೊತೆಗೆ ತುಂಬ ಬೆನಿಫಿಟ್ಸು ಇದೆ. ಆದರೆ ಟೈಮ್ಗೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡದೆ ಮಿನಿಮಮ್ ಪೇಮೆಂಟ್ ಮಾಡಿದ್ರೆ ಅದಕ್ಕೆ ನಿಮಗೆ ತುಂಬ ಪೆನಾಲ್ಟಿ ಬೀಳುತ್ತೆ. ಒಂದು ಸತಿ ಹಂಗೆ ಮಾಡ್ತೀರಾ, ನೆಕ್ಸ್ಟ್ ಟೈಮು ಮುಂದಿನ ತಿಂಗಳು ಹೀಗೆ ಮಿನಿಮಮ್ ಪೇಮೆಂಟ್ ಮಾಡೋಣ ಬಿಡು. ಇದೇ ಅಭ್ಯಾಸ ಆಗ್ತಾ ಹೋದರೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟು ಬೆಳೀತಾ ಹೋಗುತ್ತೆ. ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು ಹೇಳಿ? ಸಾಲದ ಕಾರ್ಡು. ಸಾಲ ಮಾಡಿ ತುಪ್ಪ ತಿನ್ನಬೇಕಾ ಅಥವಾ ಸಾಲ ಮಾಡದೆ ಉಳಿತಾಯ ಮಾಡಬೇಕಾ? ಕೊನೆಯದಾಗಿ ಇದೊಂದು ರೂಲ್ ಮಾತ್ರ ನೆನಪಿಡಿ, ಫಸ್ಟು ಸೇವ್ ಮಾಡಿ ಆಮೇಲೆ ಖರ್ಚು ಮಾಡಿ. ನಾನು ಮೊದಲು ಎಲ್ಲ ಖರ್ಚು ಮಾಡಿದ್ಮೇಲೆ ಉಳಿದಿದ್ದ ದುಡ್ಡಲ್ಲಿ ಸೇವ್ ಮಾಡ್ತೀನಿ ಅಂತ ಅನ್ನೋಕ್ಕೆ ಹೋಗಬೇಡಿ, ಅದು ಖಂಡಿತ ನಡೆಯೋದಿಲ್ಲ. ಸಂಬಳ ಬರ್ತಿದ್ದಾಗೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅದನ್ನು ಫಸ್ಟು ಸೇವ್ ಮಾಡಿಬಿಡಿ, ಆಮೇಲೆ ಖರ್ಚು ಮಾಡೋದು ಇದ್ದೇ ಇದೆ. ನಿಮ್ಮದಲ್ಲ ಅಂತ ಒಂದಿಷ್ಟು ಅಮೌಂಟನ್ನು ಬ್ಯಾಂಕ್ ಅಕೌಂಟಲ್ಲಿ ಹಾಕ್ಬಿಡಿ. ಅದ್ರ ಜೊತೆಗೆ ಬ್ಯಾಂಕಲ್ಲಿರೋ ದುಡ್ಡು ಮಾತ್ರ ಸೇವಿಂಗ್ಸ್ ಅಂದ್ಕೋಬೇಡಿ, ಇನ್ಶೂರೆನ್ಸ್ ತಗೊಳ್ಳಿ. ಪರ್ಟಿಕ್ಯುಲರ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಆದಾಗ, ಏರ್ಪೇರ್ ಆದಾಗ ಆ ಹಾಸ್ಪಿಟಲ್ ಬಿಲ್ನೆಲ್ಲ ಈ ಇನ್ಶೂರೆನ್ಸು ಸೇವ್ ಮಾಡುತ್ತೆ. ಅದು ತುಂಬ ದೊಡ್ಡ ಸೇವಿಂಗು. ದುಡ್ಡು ಸಂಪಾದನೆ ಮಾಡೋದು ಮುಖ್ಯ, ಆದರೆ ಅದನ್ನು ಉಳಿಸೋದು ಇನ್ನೂ ಮುಖ್ಯ. ಇವತ್ತು ನಾನು ಹೇಳಿದ ಟಿಪ್ಪು ನಿಮ್ಗಳಿಗೆ ಇಷ್ಟ ಆದರೆ ಲೈಕ್ ಮಾಡಿ, ನೀವು ದುಡ್ಡನ್ನು ಹೇಗೆ ಸೇವ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಆಮೇಲೆ ಮಕ್ಕಳಿಗೆ ಮತ್ತೆ ಪಿಗ್ಗಿ ಬ್ಯಾಂಕಲ್ಲಿ ದುಡ್ಡು ಹಾಕೋದನ್ನು ಅಭ್ಯಾಸ ಮಾಡಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ವಲ್ಲ ಹಾಗೆ ಈಗಲಿಂದನೇ ಅವ್ರಿಗೆ ದುಡ್ಡು ಸೇವ್ ಮಾಡೋದು ಮತ್ತೆ ಅಭ್ಯಾಸ ಆಗಲಿ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ವಾರ ಸಿಗ್ತೀನಿ. ದಿಸ್ ಇಸ್ ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ಸ್ ಆ್ಯಂಡ್ ಲವ್. ನಮಸ್ಕಾರ.